ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ರಕ್ಷಣಾ ವಲಯದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಅದರಲ್ಲೂ ಮಿಸೈಲ್ ನಿರ್ಮಾಣದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಯುದ್ಧ ರಂಗದಲ್ಲಿ ಅತಿದೊಡ್ಡ ಥ್ರೆಟ್ ಅನ್ನಿಸಿಕೊಳ್ಳುವ ಡ್ರೋನ್ಗಳನ್ನು ಸುಲಭವಾಗಿ ಹೊಡೆದು ಹಾಕೋದಕ್ಕೆ ಸಾಧ್ಯವಾಗುವ ಮಹಾಸ್ತ್ರದ ಪರೀಕ್ಷೆಯನ್ನು ಭಾರತ ಮಾಡಿದೆ. ಈ ಮಿಸೈಲ್ ಕೇವಲ ಡ್ರೋನ್ಗಳನ್ನು ನಿಯಂತ್ರಿಸುವುದು ಮಾತ್ರವಲ್ಲ, ಆಂಟಿ ಟ್ಯಾಂಕ್ ಮಿಸೈಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗೆ ಬ್ರಹ್ಮೋಸ್ ಮಿಸೈಲ್ನಷ್ಟೇ ನಿಖರತೆಯನ್ನು ಕೂಡ ಇದು ಹೊಂದಿರೋದ್ರಿಂದ ಇದನ್ನ ಅತ್ಯಂತ ಭಯಾನಕ ಅಸ್ತ್ರ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಏನಿದು ಭಾರತದ ಮಹತ್ತರ ಸಾಧನೆ? ಇಲ್ಲಿ ಭಾರತ ಪರೀಕ್ಷೆ ಮಾಡಿರೋ ಮಿಸೈಲ್ ಅದೆಷ್ಟು ಭಯಾನಕ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರತಿ ಯುದ್ಧ ಕೂಡ ನಮಗೊಂದಷ್ಟು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ಕೆಲವರು ಅವರೇ ಯುದ್ಧ ಮಾಡಿ ಏನನ್ನೋ ಕಲಿತಾರೆ, ಮತ್ತೆ ಕೆಲವರು ಬೇರೆಯವರ ಯುದ್ಧಗಳನ್ನು ನೋಡಿ ಕಲಿತಾರೆ. ಭಾರತ ಇಲ್ಲಿ ಎರಡನ್ನೂ ಮಾಡುತ್ತೆ. ರಷ್ಯಾ, ಯುಕ್ರೇನ್ ಹಾಗೂ ಆರ್ಮೇನಿಯಾ, ಅಜರ್ಬೈಜಾನ್ ನಡುವಿನ ಯುದ್ಧಗಳು ಭಾರತಕ್ಕೆ ಡ್ರೋನ್ ವಾರ್ಫೇರ್ ಬಗ್ಗೆ ಪಾಠ ಹೇಳಿದ್ವು. ಭಾರತಕ್ಕೆ ತಕ್ಷಣ ಡ್ರೋನುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೀಗಾಗಿ ಲಾಯ್ಟರಿಂಗ್ ಮ್ಯುನೇಷನ್ಗಳನ್ನು ತಯಾರು ಮಾಡೋ ಕೆಲಸಕ್ಕೆ ಭಾರತ ಮುಂದಾಯಿತು. ಅಷ್ಟೇ ಅಲ್ಲ, ಶತ್ರುಗಳು ಡ್ರೋನ್ಗಳನ್ನು ಬಳಸಿದ್ರೆ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಭಾರತ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ತು. ನಮ್ಮ ಬಳಿ ಇದ್ದ ಶಿಲ್ಕ ಆದಂಥ ಏರ್ಕ್ರಾಫ್ಟ್ ಗನ್ಗಳನ್ನು ಬಳಸಿಕೊಂಡು ಡ್ರೋನ್ ಕಿಲ್ಲರ್ಗಳನ್ನು ಸಿದ್ಧಪಡಿಸಿಕೊಳ್ಳುವ ಕೆಲಸ ನಡೀತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಶಿಲ್ಕಾಗಳನ್ನು ಅತ್ಯದ್ಭುತವಾಗಿ ಬಳಸಿದ್ದು ಮಾತ್ರ ಅಲ್ಲ, ಸ್ನೈಪರ್ಗಳನ್ನು ಕೂಡ ಬಳಸಿ ಡ್ರೋನ್ಗಳನ್ನು ಯಶಸ್ವಿಯಾಗಿ ಹೊಡೆದು ಹಾಕಿತು. ಇನ್ನು ಇರಾನ್ ಅಮೆರಿಕ ಯುದ್ಧದಲ್ಲಿ ಇರಾನ್ ಶಾಹಿದ್ ಡ್ರೋನ್ಗಳ ಮೂಲಕ ಅರಬ್ ದೇಶಗಳನ್ನ ಹಾಗೂ ಅಮೆರಿಕದ ಮಿತ್ರ ಪಡೆಗಳನ್ನ ಕಾಡಿದ ರೀತಿಯನ್ನ ನೋಡಿದ ಮೇಲೆ ಭಾರತಕ್ಕೆ ಕಾಮಿಕಾಜೆಗಳಿಗೆ ಬೇರೆಯದ್ದೇ ವ್ಯವಸ್ಥೆ ಬೇಕು ಅನ್ಸೋದಕ್ಕೆ ಶುರುವಾಯಿತು. ಗೆಳೆಯರೆ, ಈ ಶಾಹಿದ್ ಡ್ರೋನ್ ತಯಾರು ಮಾಡೋದಕ್ಕೆ ಸುಮಾರು $25,000 ಖರ್ಚಾಗುತ್ತೆ. ಅದೇ ಅದನ್ನ ಹೊಡೆದು ಹಾಕೋದಕ್ಕೆ ಮಿಸೈಲ್ಗಳನ್ನ ಬಳಸಿದ್ರೆ $2-2.5 ಮಿಲಿಯನ್ ಅಂದ್ರೆ $20-25 ಲಕ್ಷ ಖರ್ಚಾಗುತ್ತೆ. ಇದು ಬೊಕ್ಕಸದ ಮೇಲೆ ಹೊರೆ, ಯುದ್ಧದ ಖರ್ಚನ್ನು ಹೆಚ್ಚು ಮಾಡುತ್ತೆ. ಈ ಶಾಹಿದ್ ಡ್ರೋನ್ಗಳ ವಿರುದ್ಧ ಯುಕ್ರೇನ್ ಡ್ರೋನ್ ಇಂಟರ್ಸೆಪ್ಟರ್ಗಳನ್ನು ತಯಾರು ಮಾಡಿದೆ. ಅದು ಸುಮಾರು $2,500 ಒಳಗೆ ಸಿದ್ಧ ಆಗುತ್ತೆ. ಹೀಗೆ ಕಡಿಮೆ ಖರ್ಚಿನ ನ್ಯೂಟ್ರಲೈಸರ್ಗಳನ್ನು ಸಿದ್ಧಪಡಿಸ್ಕೋಬೇಕು. ಅದರ ಜೊತೆಗೆ ಶತ್ರುಗಳು ಬಳಸೋ ಸ್ಟೆಲ್ತ್ ಡ್ರೋನ್ಗಳಿಗೆ ಕೂಡ ಭಾರತ ಒಂದು ಪ್ರತ್ಯಸ್ತ್ರವನ್ನು ಕಂಡುಹಿಡಿಬೇಕಿತ್ತು. ಹಾಗೆ ಡ್ರೋನುಗಳನ್ನು ಭಾರತವೂ ಮುಂದಿನ ದಿನಗಳಲ್ಲಿ ಬಳಸ್ತಾ ಹೋಗುತ್ತೆ. ಆ ಡ್ರೋನುಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದಕ್ಕೆ ಕೂಡ ಒಂದು ಶಕ್ತಿಶಾಲಿ ಅಸ್ತ್ರ ಬೇಕಾಗಿತ್ತು. ಈಗ ಅದು ಸಿದ್ಧ ಆಗಿದೆ. ಡ್ರೋನುಗಳಿಗೆ ಮಾತ್ರ ಅಲ್ಲ, ಇನ್ನಿತರ ಆಯುಧಗಳನ್ನ, ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನ, ಬಂಕರ್ಗಳನ್ನ ಕೂಡ ಗುರಿಯಾಗಿಸಿಕೊಂಡು ನಿಖರವಾಗಿ ದಾಳಿ ಮಾಡಬಲ್ಲ ಮಹಾಸ್ತ್ರವನ್ನ DRDO ಸಿದ್ಧಪಡಿಸಿದೆ. ಅದರ ಹೆಸರು ULPGM-V3. ಈ ULPGM-V3 ಅನ್ನ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿನ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಮಹತ್ವದ ಮೈಲಿಗಲ್ಲು ಅಂತ ಹೇಳಲಾಗುತ್ತೆ. ULPGM-V3 ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ವರ್ಷನ್ 3 ಅಂತ. ಈ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅನ್ನ ಡ್ರೋನುಗಳ ಮೂಲಕ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ DRDO ಅಭಿವೃದ್ಧಿಪಡಿಸಿದೆ. ಈ ಮಿಸೈಲ್ ಪರೀಕ್ಷೆಯನ್ನ 2025 ಜುಲೈ 25 ಮಾಡಿ ಮುಗಿಸಿದ್ರು. ಈಗ ಮತ್ತೊಮ್ಮೆ ಇದರ ಅಡ್ವಾನ್ಸ್ಡ್ ಪರೀಕ್ಷೆಗಳು ನಡೆದಿವೆ. ಈ ಮಿಸೈಲ್ ಅನ್ನ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ನ್ಯಾಷನಲ್ ಓಪನ್ ಏರಿಯಾ ರೇಂಜ್ NOR ಅಲ್ಲಿ ಮಾಡಿದ್ದಾರೆ. ಈ ಪರೀಕ್ಷೆ ಸಂಪೂರ್ಣ ಯಶಸ್ಸನ್ನ ಕಂಡಿದೆ. ಕರ್ನೂಲ್ನಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಏರ್ ಟು ಸರ್ಫೇಸ್ ಮತ್ತು ಏರ್ ಟು ಏರ್ ಮೋಡ್ಗಳಲ್ಲಿ ಮಿಸೈಲ್ ಅತ್ಯುತ್ತಮ ರಿಸಲ್ಟ್ ಅನ್ನು ಕೊಟ್ಟಿದೆ. ಇನ್ನು ಈ ಮಿಸೈಲ್ ಅನ್ನು ಉಡಾಯಿಸೋದಕ್ಕೆ ಬಳಸಿಕೊಂಡಿರುವುದು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಕಂಪನಿ ಅಭಿವೃದ್ಧಿಪಡಿಸಿರುವ UAE ಅನ್ನ. ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಮೂಲಕ ಮಿಸೈಲ್ ಪರೀಕ್ಷೆ ನಡೆದಿದ್ದು, ಅದು ನಿಗದಿತ ಟಾರ್ಗೆಟ್ ಅನ್ನ ನಿಗದಿತ ಸಮಯದಲ್ಲಿ ಅತ್ಯಂತ ನಿಖರವಾಗಿ ಮುಟ್ಟಿದೆ. ಅಲ್ಲಿ ಅದರ ಅಕ್ಯುರೆಸಿಯ ರೇಟ್ ತುಂಬಾನೇ ಹೆಚ್ಚಿದ್ದು, ಕೇವಲ 10 ಸೆಂಟಿಮೀಟರ್ ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿಯನ್ನ ಅದು ಹೊಂದಿದೆ. ಈ ಮಿಸೈಲ್ ನಿರ್ಮಾಣದಲ್ಲಿ ಹೈದರಾಬಾದಲ್ಲಿರೋ DRDO, ಚಂಡೀಗಢದಲ್ಲಿನ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಹಾಗೂ ಪುಣೆಯಲ್ಲಿನ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿಗಳು ಒಟ್ಟಾಗಿ ಕೆಲಸ ಮಾಡಿವೆ. ಇನ್ನು ಈ ಮಿಸೈಲ್ ಸುಮಾರು 12.5 kg ತೂಕ ಇದ್ದು, ಮ್ಯಾನ್ ಪಾಡ್ಗಳ ಮೂಲಕ ಲಾಂಚ್ ಮಾಡಬಹುದಾದ ಮಿಸೈಲ್ನಷ್ಟೇ ಹಗುರವಾಗಿದೆ. ಈ ಮಿಸೈಲ್ಗಳನ್ನ ಡ್ರೋನ್ಗಳ ಮೂಲಕ, ಹಗುರ ಹೆಲಿಕಾಪ್ಟರ್ಗಳ ಮೂಲಕ ಕೂಡ ಉಡಾಯಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ ಅನ್ನು ಬಳಸಿ ಹಗಲಲ್ಲಿ ಸರಿಸುಮಾರು 10 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಹೊಡೆದು ಹಾಕಬಹುದು. ಹಾಗೆ ರಾತ್ರಿ ಹೊತ್ತಲ್ಲಿ ಆ ರೇಂಜ್ 2.5-4 ಕಿಲೋಮೀಟರ್ಗೆ ಕುಸಿಯುತ್ತೆ. ಇನ್ನು ಈ ಮಿಸೈಲ್ಗೆ ಡ್ಯೂಯಲ್ ಥ್ರಸ್ಟ್ ಸಾಲಿಡ್ ಮೋಟರ್ ಅನ್ನು ಅಳವಡಿಸಲಾಗಿದ್ದು, ಅದರ ಶಕ್ತಿಯನ್ನು ಬಳಸಿಕೊಂಡು ಶತ್ರುಗಳ ಟಾರ್ಗೆಟ್ ಮೇಲೆ ಅದು ದಾಳಿ ಮಾಡುತ್ತೆ. ಈ ಮಿಸೈಲ್ಗೆ ಹೈ ಡೆಫಿನೇಷನ್ ಡ್ಯೂಯಲ್ ಚಾನೆಲ್ ಅನ್ನ ಅಳವಡಿಸಲಾಗಿದ್ದು, ಇದು ಫೈರ್ ಅಂಡ್ ಫಾರ್ಗೆಟ್ ಮಿಸೈಲ್ ಆಗಿದೆ.
ಹಾಗೆ ಆಟೋನಮಸ್ ಮೋಡಲ್ಲಿ ಕಾರ್ಯನಿರ್ವಹಿಸುತ್ತೆ. ಈ ಮಿಸೈಲಲ್ಲಿ ಒಟ್ಟು 2 kgಯಷ್ಟು ಸಿಡಿತಲೆಯನ್ನು ಅಳವಡಿಸಲಾಗಿದ್ದು, ಇದನ್ನು ಆಂಟಿ ಆರ್ಮರ್ ಅಂದರೆ ಟ್ಯಾಂಕ್ಗಳ ವಿರುದ್ಧ ಹಾಗೂ ಪೆನಿಟ್ರೇಷನ್ ಕಮ್ ಬ್ಲಾಸ್ಟ್ ಅಂದರೆ ಬಂಕರ್ಗಳನ್ನು ಹೊಡೆಯೋದಕ್ಕೆ ಮತ್ತು ಸೈನಿಕರ ವಿರುದ್ಧ ದಾಳಿಗೆ ಕೂಡ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ನಿಂದ ಸಮತಟ್ಟಾದ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವ ಗುರಿಗಳನ್ನು ನ್ಯೂಟ್ರಲೈಸ್ ಮಾಡಬಹುದು. ಆ ಗುರಿಗಳು ಸ್ಥಿರವಾಗಿರಲಿ ಅಥವಾ ಚಲಿಸ್ತಾ ಇದ್ರೂ ಕೂಡ ಅವುಗಳನ್ನು ಹೊಡೆದು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭಾರತೀಯ ಸೈನಿಕರ ರಕ್ಷಣೆಗೆ ಈ ಮಿಸೈಲ್ ಅತ್ಯುತ್ತಮ ಅನ್ನಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಸೈನಿಕರು ಶತ್ರುಗಳ ಟ್ಯಾಂಕ್ಗಳಿಂದ ದೊಡ್ಡ ಮಟ್ಟದ ಆಘಾತವನ್ನು ಎದುರಿಸ್ತಾರೆ. ಸೊ ಸೈನಿಕರಿಗಿಂತಲೂ ಮೊದಲೇ ಈ ಡ್ರೋನ್ಗಳ ಮೂಲಕ ಶತ್ರುಗಳ ಟ್ಯಾಂಕ್ ರೆಜಿಮೆಂಟ್ಗಳನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇದರಲ್ಲಿರೋ 2 kgಯಷ್ಟು ಸಿಡಿತಲೆ ಟ್ಯಾಂಕನ್ನು ನಿಷ್ಕ್ರಿಯ ಮಾಡುವಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಸೊ ಒಮ್ಮೆ ಈ ಟ್ಯಾಂಕ್ ರೆಜಿಮೆಂಟ್ ನಾಶ ಆದರೆ ಶತ್ರುಗಳಿಗೆ ದೊಡ್ಡ ಹೊಡೆತ ಬಿದ್ದಂತಾಗುತ್ತೆ. ಅದರ ಜೊತೆ ಅವರ ಟ್ಯಾಂಕ್ ರೆಜಿಮೆಂಟ್ ಜೊತೆಯಲ್ಲಿ ಬರೋ ಡ್ರೋನ್ಗಳನ್ನು ಕೂಡ ಹೊಡೆದು ಹಾಕೋದಕ್ಕೆ ಭಾರತೀಯ ಪಡೆಗಳಿಗೆ ಸಾಧ್ಯ ಆಗುತ್ತೆ. ಕೆಳಗೆ ಭಾರತ ಸಹಸ್ರಾರು ಕಿಲೋಮೀಟರ್ ಉದ್ದದ ಗಡಿಯನ್ನ ಪಾಕಿಸ್ತಾನ, ಚೈನಾ, ಬಾಂಗ್ಲಾದೇಶ, ನೇಪಾಳ, ಮ್ಯಾನ್ಮಾರ್ ಜೊತೆಯಲ್ಲಿ ಹಂಚಿಕೊಳ್ಳುತ್ತೆ. ಹಾಗೆ ಭೂತಾನ್ ಕೂಡ ಭಾರತದ ಜೊತೆಯಲ್ಲಿ ಒಂದಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಚೈನಾ, ಪಾಕಿಸ್ತಾನ, ಮ್ಯಾನ್ಮಾರ್, ನೇಪಾಳ ಹಾಗೂ ಬಾಂಗ್ಲಾದೇಶದ ಗಡಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸೇನೆಯ ಗಸ್ತು ಸದಾಕಾಲ ಸಾಧ್ಯ ಆಗೋದಿಲ್ಲ. ಅಂಥ ಕಡೆಗಳಲ್ಲಿ ಸರ್ವೆಲೆನ್ಸ್ ಡ್ರೋನ್ಗಳು ಹಾಗೂ ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲುಗಳು ಗಡಿ ರಕ್ಷಣೆಗೆ ಉಪಯೋಗಕ್ಕೆ ಬರುತ್ತವೆ. ಇವುಗಳನ್ನು ಕೇವಲ ಯುದ್ಧದ ಸಮಯದಲ್ಲಷ್ಟೇ ಬಳಸಬೇಕು ಅಂತೇನಿಲ್ಲ. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಗಡಿ ಸಮೀಪ ಅಕ್ರಮ ನುಸುಳುಕೋರರ ವಿರುದ್ಧ ಗುಂಡು ಹಾರಿಸುವ ಮೂಲಕ ನುಸುಳುಕೋರರನ್ನು ತಡೆಯೋ ಕೆಲಸ ನಡೀತು. ಅದೇ ರೀತಿ ಈ ಮಿಸೈಲ್ಗಳ ಮೂಲಕ ಕೂಡ ಉಗ್ರರ ಒಳನುಸುಳುವಿಕೆಯನ್ನ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಗಳನ್ನು ಗಡಿಯಲ್ಲಿ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಗಡಿಗಳಲ್ಲಿ ಶತ್ರು ದೇಶದ ಸೈನಿಕರು ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡ ಬಂಕರ್ಗಳನ್ನು ಕೂಡ ಈ ಮಿಸೈಲ್ ಮೂಲಕ ನಾಶ ಮಾಡಬಹುದು. ಸೊ ಇದು ಚಿಕ್ಕದಾಗಿದ್ರೂ ಕೂಡ ತುಂಬಾ ಉಪಯೋಗಕಾರಿ ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಜಮ್ಮು ಕಾಶ್ಮೀರದ ಉದ್ದಕ್ಕೂ ಭಯೋತ್ಪಾದಕರ ನೆಲೆಗಳು, ಅವರ ಹೈಡ್ಔಟ್ಗಳನ್ನು ಕೂಡ ಈ ಡ್ರೋನ್ ಮೂಲಕ ಪತ್ತೆ ಮಾಡಿ ನಿಖರವಾಗಿ ದಾಳಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ನ ನಿರ್ಮಾಣ ಮತ್ತು ಪರೀಕ್ಷೆಯ ಮೂಲಕ ಸಿಕ್ಕಿರುವ ಯಶಸ್ಸನ್ನ ಭಾರತ ಮುಂದಿನ ದಿನಗಳಲ್ಲಿ ಮತ್ತೊಂದು ಲೆವೆಲ್ಗೆ ಕೂಡ ತಗೊಂಡು ಹೋಗುತ್ತೆ. ಯಾಕೆಂದ್ರೆ ಭಾರತ ಮಿಸೈಲ್ ತಂತ್ರಜ್ಞಾನದಲ್ಲಿ ಈಗಾಗಲೇ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ನಮ್ಮಲ್ಲಿ ಶೆಲ್ಗಳಿಗೆ ಕೂಡ ಸಾಲಿಡ್ ಫ್ಯೂಯಲ್ ಇಂಜಿನ್ ಅನ್ನು ಫಿಕ್ಸ್ ಮಾಡಿ ಅವುಗಳ ವೇಗ, ಗುರಿ ಮತ್ತು ನಿಖರತೆಯನ್ನು ಹೆಚ್ಚು ಮಾಡೋ ಕೆಲಸ ನಡೆದಿದೆ. ಹೀಗಿರುವಾಗ ಈ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಥವಾ ULPGM V3ಗಳನ್ನು ಖಂಡಿತ ಮತ್ತಷ್ಟು ಅಭಿವೃದ್ಧಿಪಡಿಸ್ತಾರೆ. ಆಗ ಈ ಮಿಸೈಲುಗಳು ಇನ್ನಷ್ಟು ಬಲಿಷ್ಠ, ಇನ್ನೂ ಹೆಚ್ಚು ರೇಂಜ್ ಮತ್ತು ನಿಖರತೆಯನ್ನು ಪಡೆಯೋ ಸಾಧ್ಯತೆ ಇರುತ್ತೆ. ಸೊ ಡ್ರೋನ್ ಕಿಲ್ಲರ್ ಹಾಗೂ ಆಂಟಿ ಟ್ಯಾಂಕ್ ವಾರ್ಫೇರ್ ಅಲ್ಲಿ ಭಾರತ ಈಗ ಮಹತ್ವದ ಮೈಲಿಗಲ್ಲನ್ನು ಸಾಧಿಸ್ತಾ ಇದೆ. ಕೆಳಗೆ ಭಾರತದ ರಕ್ಷಣೆಗೆ ಈಗ ಎಷ್ಟು ಆಯುಧಗಳಿದ್ರೂ ಸಾಕಾಗೋದಿಲ್ಲ. ಒಂದು ಕಡೆ ಚೈನಾ ಅನ್ನೋ ಅನ್ಪ್ರೊಡಿಕ್ಟಬಲ್ ದೇಶ ಇದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನ ಅನ್ನೋ ಶತ್ರು ಇದೆ. ಇವೆರಡೂ ಸೇರಿ ಭಾರತದ ವಿರುದ್ಧ ಕತ್ತಿ ಮಸೀತಾ ಇರುತ್ತವೆ. ಸೊ ಅವರನ್ನ ಎದುರಿಸೋ ನಿಟ್ಟಲ್ಲಿ ಈ ರೀತಿಯ ಅತ್ಯಾಧುನಿಕ ಹಾಗೂ ಕಡಿಮೆ ಖರ್ಚಿನ ಆಯುಧಗಳ ಅಗತ್ಯ ಭಾರತಕ್ಕೆ ತುಂಬಾನೇ ಇರುತ್ತೆ. ಇಲ್ಲಿ ಯುದ್ಧಗಳು ಶುರುವಾದ ನಂತರ ನಾವು ಆಯುಧಗಳನ್ನು ತಯಾರು ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಅಥವಾ ಆಯುಧಗಳ ಸರಬರಾಜಿಗಾಗಿ ಬೇರೆ ದೇಶಗಳ ಕಡೆಗೆ ಮುಖ ಮಾಡಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಯುಧಗಳ ತಯಾರಿಯನ್ನ ಭಾರತ ಹೆಚ್ಚು ಮಾಡ್ಕೋಬೇಕು. ಯುದ್ಧಗಳಿಗಾಗಿ ಅಂತಲ್ಲ, ಸಹಜವಾಗಿ ಸಾಮಾನ್ಯ ದಿನಗಳಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಆಯುಧಗಳ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಮತ್ತು ಆ ಆಯುಧಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸಿಗುವ ಹಾಗೆ ಕೂಡ ಆಗಬೇಕು. ಆ ನಿಟ್ಟಲ್ಲಿ ಭಾರತ ಹೆಚ್ಚು ಅನ್ವೇಷಣೆಗಳನ್ನು ಮತ್ತು ಹೆಚ್ಚು ಪರೀಕ್ಷೆಗಳನ್ನು ಕೂಡ ಮಾಡ್ತಾ ಇದೆ. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗಲಿ. ಯುದ್ಧಗಳಲ್ಲಿ ಶತ್ರುಗಳಿಗೆ ಹೆಚ್ಚಿನ ನಷ್ಟವನ್ನ ಉಂಟು ಮಾಡೋ ಥರದ ಆಯುಧಗಳು, ನಮ್ಮ ನಷ್ಟವನ್ನ ಕಡಿಮೆ ಮಾಡೋ ಥರದ ಡಿಫೆನ್ಸಿವ್ ಆಯುಧಗಳ ತಯಾರಿಯನ್ನ ಭಾರತ ದೊಡ್ಡ ಮಟ್ಟದಲ್ಲಿ ಮಾಡಿಕೊಳ್ಳಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.